ಮ್ಯಾಗಿದ್ದಂತ ಭಗವಂತನೇ ಬಂದ. ಹೌದು, ಎಲ್ಲರೂ ಎದ್ದು ಆದ್ರು ನನ್ನ ಮ್ಯಾಗ ಭಜನೆ ಮಾಡ್ಲಕ್ಕಂತಂದ್ರೆ ಇವ್ರ ಮನೆ ನಾ ಮುಟ್ಸಂತ ಜವಾಬ್ದಾರಿ ನಮ್ದದ ಅನ್ನಂತ ದೇವರು. ಎಲ್ಲರೂ ಎದ್ದು ಆದ್ರ ಅಂತಂದ್ರ ಭಜನಾ ಸಂಗಡಿಗರು ಅಂತ ತಿಳ್ಕೊಂಡು ಹೇಳ್ತಾರ. ಸಂಗಡಿಗರು ಅಂತ ತಿಳ್ಕೊಂಡಂದ್ರ ಒಬ್ಬೊಬ್ರು ಎದ್ದೆದ್ದು ಹೋದ್ರ. ನಾ ಬಸವರಾಜ ಶಾಸ್ತ್ರಿ ಮಧ್ಯಾಹ್ನದಾಗಂತೆ ನೋಡ್ರಿ, ಉಣಾಗ 100 ಮಂದಿ ಸಂಗಟ ಇರ್ತಾರ, ನಾವು ಊಟ ಬಿಟ್ಟಿರಿ ನನ್ನ ಸಂಗಟ ಯಾರು ಇಲ್ಲ ನೋಡು ಅಂತಂದೆ ನಾನು. ಅಂದ್ರ ಬಸವರಾಜ ಶಾಸ್ತ್ರಿ ಒಳಗೆ ಯಾಕೆ ನಾನು ಆ ಮಾತಾಡಿದೆ ಅಂದ್ರ, ದಿನಾಲು ನಾನು ಪ್ರಸಾದ ಕುಂದ್ರಬೇಕಾದ್ರೆ ಎಲ್ಲಾದ್ರೂ ಒಬ್ಬಿಬ್ರು ಸಂಗಟ ಇದ್ರೆ ನನಗೆ ಚಲೋ. ಈ ಶಾಸ್ತ್ರ ಮುದ್ದರಿಗೆ ಅವ್ರಿಗೆ ಕರೆಸಿ ಅದನ್ನು ಇಡೋದು ಇದನ್ನು ಇಡೋದು, ಉಣಿಸೋದು ತಿನ್ಸೋದು, ಅವ್ರಿಗೆ ಸಿಹಿ ತಿನ್ಸೋದಂದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಅವ್ರು ಸಿಹಿ ತಿಂದ್ರೆ ನನಗೆ ನನ್ನ ಹೊಟ್ಟೆ ದೊಡ್ಡದಾಗೆ ಆಗ್ತದೆ. ನನಗೆ ಅಷ್ಟು ಊಟ ಮಾಡಿಸೋ ನಾನು. ಇವತ್ತು ಮಗ ನಮ್ಮ ಸೈನ್ಯ ಬಂದಿಲ್ಲ ನಾವು ಬಸವರಾಜ ಶಾಸ್ತ್ರಿ. ಯಾಕೆ ಬಂದಿಲ್ಲ ಅಂತ ಮಾದೇವರೆಡ್ಡಿ ಕೇಳಿದೆ. ಯಪ್ಪ ನೀ ಇವತ್ತು ನಿರಾರಿರ್ತಿಯಲ್ಲ, ಅದಕ್ಕೆ ಅಪ್ಪನ ಬಲ್ಲಿ ಏನೋ ಹೋಗೋದು ಯಾಕೊಂಡು ಹೋಗ್ಬೇಕು ಅಂತ ಆ ಕಡೆ ಕಾಯಿನಿ ಅಂತ ಹೇಳಿದ್ನಂತ. ಶುಕ್ರವಾರ ದಿವಸ ನಾವು ಊಟ ಮಾಡಂಗಿಲ್ಲ, ನಿರಾರಿರ್ತೇನಲ್ಲ. ನಿರಾರಿದ್ದೇನೆ ಅಪ್ಪನ ಬಲ್ಲಿ ಯಾಕೆ ಹೋಗ್ಬೇಕಪ್ಪ, ಮತ್ತವಾದ್ರೂ ಭಾಳ ಎಳ್ನೀರು ಕುಡಿ ಅಂತಾನ, ಇಟ್ಟು ಏನಾರ ಜ್ಯೂಸ್ ಕುಡಿ ಅಂತಾನ, ಹಾಲು ಕುಡಿ ಅಂತಾನ. ಬೇಡ, ನಾವು ಬಜಿ ತಿನ್ನೋದು ಇವತ್ತು ಅಪ್ಪನ ಬಿಟ್ಟು ದೂರ ಇರ್ತೇನೆ ಅಂತ ತಿಳ್ಕೊಂಡು ಅಂದನ. ಎಲ್ಲಾ ಸಂಗಡಿಗರು ಒಬ್ಬೊಬ್ರು ಎದ್ದು ಹೋದ್ರು. ಆದ್ರ ಸೂರದಾಸ ಎಲ್ಲರೂ ಎದ್ದು ಹೋಗ್ಯಾರ ಅನ್ನುವಂತ ಕಲ್ಪನೆ ಇದ್ದಿದ್ದಿಲ್ಲ, ಕಣ್ಣೇ ಕಾಣ್ತಿದ್ದಿಲ್ಲ. ಅವನು ಏಕಾಂತ ಪುರ ಭಗವಂತನಿಗೆ ಪದದಲ್ಲಿ ತಾನು ಮತ್ತು ಪದ ಒಂದೇ. ಭಗವಂತನಿಗೆ ನನಗ ಸೇರಿಸತಕ್ಕಂತ ಸೇತು ಇದ್ದಂಗ, ಬ್ರಿಡ್ಜ್ ಇದ್ದಂಗ ಆಗ್ಯದ. ಅದು ದಾರಿ ಆಗ್ಯದ. ಆ ದಾರಿ ಹೋಗಿ ಪರಮಾತ್ಮ ಮುಟ್ಟದಂತ ತಿಳ್ಕೊಂಡು ತನ್ನೇ ದೃಷ್ಟಿ ತನ್ಮಯನಾಗಿ ಭಜನೆ ಮಾಡ್ಕೊಂತಿದ್ದ. ದೇವರಂದ ಸುತ್ತಮುತ್ತ ಎದ್ದು ಹೋಗ್ಯಾರ, ಇದು ಗುಡ್ಡದು ಎಲ್ಲಿ ಬಿದ್ದು ಬಿಡುತ್ತನಪ್ಪ ಅಂತ ತಿಳ್ಕೊಂಡು ಹಗೂರು ದೇವರೇ ಬಂದು ನಾ ಹೆಂಗೆ ನೀ ಭೇಟಿ ಆಗ್ಲಿ ಬ್ಯಾಡ ಅಂತ ತಿಳ್ಕೊಂಡು ಅವ ಏನ್ ಸೂರದಾಸನ ಕೈ ಬಡಿಗಿತ್ತು, ಬಡಿಗೆ ಕೊಟ್ಟು ಭಗವಂತನಂತ ಏ ಸೂರದಾಸ್ ನೀ ಪಕಡೋ तुम ऊपर पकड़ो हम नीचे पकड़ते ಅಂತಂದನ. ಸೂರದಾಸ ನೀ ಮ್ಯಾಗ ಹಿಡಿ, ಮ್ಯಾಗ ಕೈ ಹಿಡಿದವನು ಕೈ ಹಿಡಿ, ಆದ್ರೆ ನಾ ಮುಂದೆ ಹಿಡ್ಕೊಂಡು ಹೋಗ್ತೀನಿ ಅಂತ ಹಿಡ್ಕೊಂತ ಅದ. ಸೂರದಾಸ ಗೊತ್ತಾಯ್ತು. ಯಾರು ಇರ್ಲಾರ್ದಂತ ಸಂದರ್ಭದಲ್ಲಿ, ಇಷ್ಟು ಮಧ್ಯರಾತ್ರಿಯಲ್ಲಿ ಬಂದು ನನಗೆ ಭಜನೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಎಚ್ಚರ ಮಾಡಿ ಏನೋ ಆನಂದ ಕೊಟ್ಟು ನನ್ನ ಮೈನೇ ಕಂಪನ ಆಗ್ಲಕ್ಕತ್ತದ. ಭಜನೆ ಮಾಡ್ಕೊಂತ ಹೋದಾಗ ಭಜನೆಯಲ್ಲಿ ದೇವರಾನೋ ಅಥವಾ ಕೈ ಹಿಡ್ದವ ದೇವರಾನೋ, ನನ್ನ ಮೈ ತುಂಬ ದೇವರಾನೋ ಅನ್ನುವಂತ ಕಲ್ಪನೆ ದೂರ ಮಾಡಿ ಬಹಳ ಸಮಾಧಾನ ಸಂತೋಷ ಕೊಡ್ತಾನಂದ್ರೆ ಇವತ್ತು ದೇವರೇ ಅದಾನ ಅಂತ ತಿಳ್ಕೊಂಡು ಸೂರದಾಸ ಏನ್ ಮಾಡಿದ, ಇಟ್ಟಂಗ ಕೈ ಸರ್ಸ್ಕೋತ ಮುಂದ್ವಾದ. ಅಂದ್ರ ಅವನ ದಂಡಿ ಮುಟ್ಬೇಕಂತ ಹೇಳಿ ಉತ್ತರ ಬಡಿಗೆ ಕೈಯಾಗಿಡ ಬಡಿಗೆ ಇವ ಮುಂದಿಡ್ದಿದ್ದ, ಭಗವಂತ ಹಿಂದೆ ಹಿಡ್ದಿದ್ದ. ಕೈ ಆಡ್ಸ್ಕೊಂತ ಸುಮ್ಮನೆ ಮುಂದ್ವಾದ ನಂತರ ಭಗವಂತ ಸೈಟ್ ಬರ್ತಾನಂತ ತಿಳ್ಕೊಂಡಂದಾಗ ಕೈ ಬಿಟ್ಟಾಗ ಸೂರದಾಸ್ ಒಂದು ಮಾತಂದಂತ, ದೇವ್ರೇ ನಾ ಭಜನೆ ಮಾಡ್ಕೊಂತಿದ್ದಾಗ ನೀ ನನಗೆ ಭೇಟಿಯಾದಿ, ನನಗೆ ತಂದು ಮನೆ ಮುಡ್ಸಕ್ ಒಂದು ದಂಡಿ ಮುಡ್ಸಕ್ ನೀ ಕಾರಣ ಆದಿ. ಆದ್ರೆ ನೀನೇ ಬಂದಿ ಅಂತ ತಿಳ್ಕೊಂಡು ನನಗ್ ಗೊತ್ತು, ನಾ ಬಂದೀನಿ ಅಂತ ತಿಳ್ಕೊಂಡು ನೀನು ಗೊತ್ತಾಗ್ಬಿಡದಂತ ನೀನ್ ನಾಟಕ ಮಾಡಕತ್ತಿದ್ದಿ. ಮಾಡ್ಕೊಂತ ನನ್ನ ಕೈ ದೂರ ಸರ್ಸ್ಕೊಂತ ಹೋಗಿದಿ. ನಾನು ಬಡಿಗೆ ಬಿಟ್ಟು ನೀ ಹೋಗ್ಬೋದು, ಆದ್ರೆ ನಿನ್ನ ಒಳಗ್ ತಂದು ಹೃದಯದಾಗ ಇಟ್ಕೊಂಡಿ, ಹೃದಯದಾಗ ಬಿಟ್ಟು ನಿಮ್ಮ ಅಪ್ಪನ ಆಗಲ್ಲ. ನನಗ ಬಡಿಗೆ ಬಿಟ್ಟು ನೀ ಹೋಗ್ಬೋದು, ನಿನ್ನ ಒಳಗ ನಾನು ಇದಾಗಿ ನಾನು ಕುಂತಿದ್ ಹೃದಯದಾಗ ನೀ ಕುಂತಿದ್, ನಿಮ್ಮ ಅಪ್ಪಗನು ಬಿಟ್ಟು ಹೋಗದ ಅವನ್ ದೇವ್ರನ್ನಂತ ತಪ್ಪಾಯ್ತಪ್ಪೋ ನೀನು ಬಿಟ್ಟೆ ಅಂತ ಮತ್ತೆ ನೀ ಭಜನೆ ಸಂಘದವ್ರು ಬಂದವ್ರಿಗೆ ಹೇಳ್ಬೇಡ ಅಂದ್ರಂತ ದೇವ್ರ. ನಿನ್ನಲ್ಲಿರತಕ್ಕಂಥ ತನ್ಮಯತೆ, ನಿನ್ನಲ್ಲಿರತಕ್ಕಂಥ ಏಕಾಂತ ಭಾವ, ನೀ ನನ್ನ ಮ್ಯಾಗ ಇಟ್ಟಂತ ಸಮರ್ಪಣ ಭಾವ, ಅದಕ್ಕೆ ನನ್ನ ತಾಳದಾಗ್ಲಿಲ್ಲಪ್ಪ, ಹಂಗೆ ಗಡಬಡ್ನ್ಯಾಗ ಬಂದೆ. ಈಗ ಅಂದದ್ದು ಖರೆ ಅದ. ಯಾಕಂದ್ರೆ ಭಗವಂತನ ವಾಸಸ್ಥಾನ ಹೃದಯ, ಭಗವಂತನ ವಾಸಸ್ಥಾನ ಹೃದಯ. ಎಲ್ಲಾ ಮುಮುಕ್ಷುಗಳಿಗೆ ಭಗವಂತ ಕೇಳಿದನಂತ, ಮುಮುಕ್ಷುಗಳು ಭಗವಂತನಿಗೆ ಕೇಳಿದ್ರಂತ, ನೀ ಎಲ್ಲಿರ್ತಪ್ಪ? ನಾ ಗುಡ್ಡಗಾಡದಾಗಿದ್ರು ಬಿಡಂಗಿಲ್ಲ, ನಾ ಮತ್ತೊಂದು ಸ್ಥಾನದಾಗಿದ್ರು ಬಿಡಂಗಿಲ್ಲ. ಅದಕ್ಕೆ ದೇವ್ರ ಅಂದಂತ, ನಾವೊಂದು ಐಡಿಯಾ ಮಾಡೀನಿ ಅಂತ. ಏನು ಐಡಿಯಾ? ಏನೂ ಇಲ್ಲ, ಎಲ್ಲರೂ ಹೃದಯದಾಗ ನಾ ಕುಂತು ಬಿಡ್ತೀನಿ ನಾನು. ಆದ್ರೆ ಹೊಸ ಮಂದಿ ನನಗೆ ಇರ್ಲಾರ್ದಂಗ ಗೊತ್ತಿರ್ಲಾರ್ದಂಗ ತಾವೇ ಹೊಡಿತಾರ ಗಾಡಿ, ಸಿಕ್ಕವನು ಸಿಗ್ತೀನಿ, ಸಿಗಲಾರ್ದವನಿಗೆ ಇಲ್ಲ ಅಂತ ಹೇಳಿದಂತ ದೇವರ. ಅದಕ್ಕೆ ಹೇಳ್ತಾರ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಅನುಭವಿಗಳು ಹೇಳಿದರು, ಕಲ್ಲು ದೇವರು ದೇವರೆಲ್ಲ,
ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕಾಶಿ ಮುಂತಾದ ಕ್ಷೇತ್ರಗಳಲ್ಲೇ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರಂದು ತಿಳಿದೊಡೆ ತಾನೇ ದೇವ ಒಪ್ರಮಾಣ ಕೂಡಲ ಸಂಗಯ್ಯ. ನೀನು ತಿಳ್ಕೊಂಡ್ಬಿಟ್ಟೆ ಅಂದ್ರೆ ನಿನಗಿಂತ ದೊಡ್ಡ ದೇವರಿಲ್ಲ ಏನಪ್ಪ, ಎಲ್ಲಿ ಸಿಗ್ತಾನೆ ದೇವರ? ನಿನ್ನಲ್ಲಿ ಭಕ್ತಿ, ಶ್ರದ್ಧೆ, ಭಾವನೆಗಳ ದೋತಕವಾಗಿ ನೀನು ನಡ್ಕೊಂಡೆ ಅಂದ್ರೆ ದೇವರಿಲ್ಲ ಇರ್ತಾನಂದ್ರೆ ನೀನು ಬಲ್ಲೇ ಇರ್ತಾನ. ಕಾಶಿಯಲ್ಲಿ ಒಬ್ಬರು ರವಿದಾಸ ಅಂತ ತಿಳ್ಕೊಂಡಾಗ ಅದ್ರ ದೊಡ್ಡ ಸಂತರು ಅವರು. ರವಿದಾಸ ಆದರು. ರವಿದಾಸ್ ಏನ್ ಮಾಡ್ತಿದ್ದಂತಂದ್ರೆ ಗಂಗಾ ನದಿ ದಂಡೆಯಲ್ಲಿ ಚಮ್ಮಾರಿಕೆ ಮಾಡ್ತಿದ್ದ, ಚಪ್ಪಲ್ ಕೆಲಸ ಮಾಡ್ತಿದ್ದ. ಏನ್ ಮಾಡ್ತಿದ್ದ? ಚಪ್ಪಲ್ ಕೆಲಸ. ಎಲ್ಲರೂ ಹೋಗೋತ್ನಾಗ ಬರೋ ಹೊತ್ನಾಗ ಒಂದು ಚಪ್ಪಲ್ ನನ್ಗೆ ಅಂಗುಟ್ಟು ಹೋಗ್ಯದ, ಅದು ಹೋಗ್ಯದ, ಇದು ಹೋಗ್ಯದ ಅಂದ್ರ ಅದನ್ನು ತಗೊಂಡು ಒಂದು ಗಡಿಗೆ ಇಟ್ಟಿದ್ದ, ಗಡಿಗೆಯಾಗಿ ತೋತಿದ್ದ ನೀರು, ಲಚಗಾಡಿ ಎಬ್ಬಿಸ್ತಿದ್ದ, ಅಲ್ಲಿ ತಿದ್ದುತ್ತಿದ್ದ, ಅದಕ್ಕೆ ಮಳೆ ಹೊಡಿತಿದ್ದ, ಕೊಯ್ತಿದ್ದ, ಮತ್ತೊಂದು ಮಾಡಿ ಕೊಡ್ತಿದ್ದ. ಒಬ್ಬ ವೈದಿಕ ಪರಂಪರೆ ಮಂದಿ ಹಾಂಗ ದೂರ ಹೊಂಟಿದ್ರು. ಯಾಕಂತ ಕೇಳಿದ್ರ, ಥೂ ಶೂದ್ರ, ನಿನ್ನ ದೃಷ್ಟಿ ನನ್ನ ಮ್ಯಾಗಳು ಬೇಡ, ಅದಕ್ಕೆ ದೂರ ಹೊಂಟೀನಿ. ದೃಷ್ಟಿಯಲ್ಲಿ ಏನಂದ್ರೆ ಎಲ್ಲರೂ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಆಯ್ತಾಯ್ತು ಅಂತ ತಿಳ್ಕೊಂಡು ಹೊಂಟಿದ್ರು. ಒಂದು ಒಳ್ಳೆ ದಿವಸ ಆ ಪೂಜ್ಯರಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರದ್ದು ಏನೋ ಒಂದು ತೊಂದರೆ ಆಯ್ತು. ನಿಂತ್ರೆ ರವಿದಾಸ ಇದು ನಾನು ಚಪ್ಪಲ್ ಸೀದಾ ಮಾಡಪ್ಪ ಅಂತ ತಿಳ್ಕೊಂಡು ಕೊಟ್ಟಾಗ, ಆಯ್ತ್ರಿ ಮಾಡ್ತೀನಿ, ಇವತ್ತು ಏನದ್ರಿ ಗಡಬಡ್ನ್ಯಾಗ ಹೊಂಟಿರಲ್ಲ ಅಂತ ಕೇಳಿದ. ಏನೂ ಇಲ್ಲ, ಇವತ್ತಿಂತ ದಿನ ಅದ, ಅದಕ್ಕೆ ಆ ತಾಯಿಗೆ ಸಮರ್ಪಣೆ, ಗಂಗಾ ಮಾತೆಗೆ ಸಮರ್ಪಣೆ ಮಾಡಬೇಕಂತ ತಿಳ್ಕೊಂಡು ಒಂದು ಗಿಂಡಿ ತಗೊಂಡು ಹೊಂಟೀನಿ, ಮತ್ತೆ ನದಿಯಲ್ಲಿ ಹೋಗಿಬಿಟ್ಟು ಬರ್ತೀನಿ, ಅದಕ್ಕೆ ಜಲ್ದಿ ಮಾಡಿಕೊಡು. ಮಾಡಿಕೊಟ್ಟು ಹೇಳಿದವ, ನಂದೊಂದ್ರಿ ಮತ್ತೆ ಅದು ಹೆಂಗೂ ಹೊಂಟಿರಿ ಅಂತ, ₹1 ಒಯ್ದು ಕೊಡ್ರಿ ಅಲ್ಲಿ ಅಂತ ಹೇಳಿದವ. ಅವಂದ ಅಲ್ಲಿಡು ಅಂತಂದ್ರೆ ಅಲ್ಲಿ ಇಟ್ಗಳಿಗೆ ಇವ್ರಿಗೆ ನೀರು ಹೊಡೆದು ತಗೊಂಡು ಹೊಂಟಂದ್ರ ಅವಂದ ಒಯ್ದು ಕೊಡ್ರಿ. ಕೊಟ್ಟ ನಂತರ ಗಂಗಾ ಮಾಯಿ ಏನ್ ಕೊಡ್ತಾಳ ವಾಪಸ್ ತಂದು ನನಗೆ ಕೊಡ್ರಿ ಅಂತ ಹೇಳಿದವ. ಹುಚ್ಚ, ನಾನು ಇದು ಗಿಂಡಿ ತಗೊಂಡಿನಿ, ಎಷ್ಟೋ ಜನ ನಾನು ನೇಮ ಇಟ್ಕೊಂಡು ಹೊಂಟ್ರನ್ನು ನನಗೆ ಶೀತಳೆಲ್ಲ ಗೊತ್ತಿಲ್ಲ. ಮಗ ₹1 ಹಾಕಿ ಏನ್ ಕೊಟ್ಟು ತೊಂಬ ಅಂತೇಳಿ ಏನ್ ಹುಚ್ಚಿದೇವ್ರಿ ನಿನ್ನ ನಿಲ್ಸಾಣ ಮಾತಾಡೋಕಂತ್ರ ನಂದೇ ಟೈಮ್ ಹಾಳ ಅಂತ ತಿಳ್ಕೊಂಡು ಮತ್ತೆ ಗಂಗಾ ನದಿಯಲ್ಲಿ ಬಂದಾಗ ಅವರು ತಮ್ಮದೇನ್ ನಿಯಮ ಇತ್ತು ಬಿಟ್ಟು ತಮ್ಮ ಕೈ ಇದ್ಲಿದ್ದಂತ ಅವ ರವಿದಾಸ ಕೊಟ್ಟಂತ ₹1 ನಿಂತಲ್ಲ, ರೂಪಾಯಿ ಗಂಗಾ ಮಾಯೆ ಇಲ್ಲಿ ಯಾರೋ ಗಂಗಾ ನದಿ ತಟದಲ್ಲಿ ಕುಳಿತಂತ ಒಬ್ಬ ಕೆಲಸ ಮಾಡಂತ ರವಿದಾಸ ನಿನ್ಗೆ ₹1 ಕೊಟ್ಟ ತಗೋ ಅಂತ ಕೊಟ್ಟಾಗ ಆಕೆ ಪಟ್ನೆ ಅದೇನ್ ಮಾಡಿದಂತ ಒಂದು ಗುಂಗಟ್ ಅಂದ್ರೆ ಏನಂತಾರ ಕೈಗೆ ಹಾಕಂತ ಬಿಲ್ವಾರ ತಂದು ಕೊಟ್ಟನಂತ ಬಂಗಾರದ. ಮಾಂದವ ಭಾಳ ದರ್ಶಿದ್ದಂಗೆ ಕಾಣುತ್ತಪ್ಪ ಅಂದ ತಗೊಂಡು ಹೇಗೆ ಇಟ್ಕೊಂಡ್ರಾದ ಹೋಗಿ ತನ್ನ ಕೈಯಾಗ ಒಂದು 2-3 ಹೂವಾಗೆ ಒಯ್ದು ಅವ ಮಗ ಅಲ್ಲಿ ಕುಂತ ಹೇಳ್ತಿರ್ತಾನ, ಅವನಿಗೇನು ತಿಳಿತದ, ಇದು ಭಾಳ ಚಲೋ ಕಾಣಿಸ್ತದೆ, ಇದು ನಮ್ಮ ಮನೆಗೆ ಹೋಯ್ತಿರ್ತು, ಹೂವ ಇದು ಕೊಟ್ರಾಯ್ತು ಅಂತ ಅಂದು ತಗೊಂಡು ಅದ ಹೋಗಿ ಕೇಳಿದೆ, ಯಾಕ್ರಿ ಗಂಗಾ ಅಮ್ಮ ಬಿಟ್ಟೆ ಈಗ ಬಿಟ್ಟಲ್ಲಿ ಹೂವ ಕೊಟ್ಟರು, ಆಗಿತ್ತು ಒಳ್ಳೇದಾಗಲಿ ಅಂತ ತಗೊಂಡು ಇಟ್ಕೊಂಡ ಒಯ್ದು ಮನೆಗೆ ಆದ. ಹೋಗಿ ಹೆಣ್ತಿ ಕರೆದ, ಇಲ್ಲಿ ಬಾ ಇಲ್ಲಿ ಅಂದ. ಯಾಕೆ ದಿನ ತರಲಾರ್ದಂಥದ್ದು ದೊಡ್ಡದೊಂದು ನಿನಗೆ ಕೈಯಾಗಿ ಇದು ತೊಗೊಂಬಂದಿನ ಅಂದ್ರೆ ಹೋಗಿ ನೋಡ್ತಾಳಕಿ, ದೊಡ್ಡ ಆನಂದ ಆಯ್ತು ಆಕಿ ಹೆಣ್ಮಗ್ಳು. ಆನಂದ ಆಯ್ತು. ಆಕಿ ಅಂದಳು, ಚಲೋ ಆಯ್ತ್ರಿ, ಮತ್ತು ಒಂದೇ ತಂದ್ರಲ್ಲ ಇನ್ನೊಂದು ಎಲ್ಲೇ ಅದ ಅಂದ್ರು. ಈ ಮಗ ರೊಕ್ಕ ಕೊಟ್ಟು ತಂದ್ರೆ ಗೊತ್ತಾಗಬೇಕು, ಅದೇ ಮಾಡೋಕಂದಿಲ್ಲ, ಒಂದೇ ಇತ್ತು, ಇದು ಲಾಸ್ಟ್ ಉಳಿದಿತ್ತು ಪೀಸ್, ಇದು ಒಂದೇ ತಂದಿದ್ದೆ. ಹೌದಾ, ಇಲ್ಲಿ ಈಗ ರೀ ಒಂದೇ ಯಾಕೆ ಹಾಕಮು, ಇದನ್ನ ಮಾರಿ ಇದ್ರಾಗ 2 ಮಾಡ್ಸೋನ್ ಬರ್ರಿ ಅಂತ ಹೇಳಿ ಇವಂದ ಅದನ್ನು ಚಲೋ ಅದನ್ನ ತಿಳ್ಕೊಂಡು ಹೋಗಿ ಸರಾಫ್ ಅಂಗಡಿಗೆ ಹೋದ. ಒಂದ್ ಅಂಗಡಿ ಕೇಳಿದ, ಅದನ್ನ ನೋಡಿ ಗಾಬರಿ ಆಗ್ಬಿಟ್ರು. ಮೊದಲೇ ದೈವ ನಿರ್ಮಿತವಾದಂಥದ್ದು, ಭಗವಂತನ ಕೃಪೆಯಿಂದ ಬಂದಂತ ಸಾಕ್ಷಾತ್ ಲಕ್ಷ್ಮೀ ವಾಸ ಅದರಲ್ಲಿತ್ತು. ಅವ್ರಂದ್ರು, ನೋಡಪ್ಪ ಇದಕ್ಕೆ ಕೊಟ್ಟಷ್ಟು ಬೆಲೆ ನನ್ನ ಅಂಗಡಿಯಾಗಿಲ್ಲ, ಮತ್ತೊಬ್ರು ಬೆಲೆ ಕೇಳ್ರಿ ಅನ್ಕೊಂತ ಬಜಾರ್ ತುಂಬಾ ತಿರುಗಾಡಿದ. ಕೋಟಿ ಕೋಟಿ ಅಲಕತ್ತದು. ಕೊನೆಗೆ ಒಬ್ಬ ಅಂದ, ಇದು ಕಿಮ್ಮತ್ತಿಂದ ಅದ, ನೀ ಹಿಂಗೆ ಗಡಬಡಕ್ ಬಿದ್ದು ಮಾರ್ಕೋಬೇಡ, ಇದು ನಮ್ಮ ರಾಜನ ಬಲ್ಲಿ ಒಯ್ದ್ರಾಯ್ತು. ರಾಜಾಗ ಒಯ್ದು ಕೊಟ್ರಂದ್ರ ರಾಜ ಎಷ್ಟು ಕೋಟಿ ಕೊಡ್ತಾನ ತೊಗೊಂಡ್ಬಿಡು, ಪೂರ ನಿಶ್ಚಿಂತೆ ಆದ ನನಗೆ. ಭಾರಿ ಆಯ್ತಂದ ಭಾರಿ ಆಯ್ತಂದ. ಆಯ್ತು, ರಾಜನ ಬಲ್ಲಿ ಒಯ್ದು ರಾಜ ನೋಡಿದ, ಇಂಥ ಅಮೂಲ್ಯವಾದಂಥದ್ದು, ಇಷ್ಟು ಬೆಲೆ ಬಾಳುವಂತ ಗುಂಗಟ್ಟ ಇದೆ, ಕೈ ಕಟ್ಟದ ಕಂಕಣ್ ನಿನ್ಗೆ ಯಾರು ತಂದ್ಕೊಟ್ರು? ಎಲ್ರಿಗಿಂತ ನಾವು ಬಜಾರದ ನಮ್ಮ ಹಿರಿಯರು ಮಾಡಿದ್ರಿ, ಮನೆ ಕೆದರ ಶಕ್ತಿ ಏನೋ ಹೇಳಂತ ತಮ್ಮ ತಿಪ್ಪಲು
ರಾಜ ನೋಡಿದ, ಒಯ್ದ ಮನೆಗೆ ರಾಣಿಗೆ ತೋರಿಸಿದ. ರಾಜ ಅಂದ, ನೀ ಎಷ್ಟು ಕೇಳ್ತಿ ಕೇಳಪ್ಪ ಅಂತ. ನಾನು ನಾಳೆಗೆ ಕೇಳ್ತೀನಿ ಅಂತ. ಇವತ್ತು ಒಂದಿನ ಕಲಿಯಲ್ರಿ, ಲೆಕ್ಕ ಹಾಕಿ ನಾಳೆಗೆ ಕೇಳ್ತೀನಿ ಆಯ್ತಂದು ಒಯ್ದು ರಾಣಿಗೆ ತೋರಿಸಿದ. ರಾಣಿ ನೋಡಿದ್ದು ಭಾಳ ಚಂದದ್ರಿ. ಒಂದು ತಂದು ಕೊಟ್ಟವನ ಹತ್ರ ಇನ್ನೊಂದು ಇರ್ಬೇಕಲ್ಲ, ಮತ್ತೆ ಅದೊಂದು ಇಸ್ಕೊಂಬರಿ ಅವ್ನು ಬಲ್ಲಿ ಅಂತ ಹೇಳಿದ. ಇಲ್ಲಿ ಬತ್ತಿ ಇಟ್ಟು ಬಿಟ್ಟಳು. ಅವ ಬಂದ, ರಾಜ ಅವನಿಗೆ ಕರ್ರಿ ಅಂತ ಕರ್ಸಿದ. ನೋಡಪ್ಪ, ನಿನಗೆ ಒಂದೊಂದು 10 ಕೋಟಿ ಕೊಡ್ತೀನಿ, ಬೇಕಿದ್ರೆ ಒಂದು ತಂದಿದೆಲ್ಲ ಇನ್ನೊಂದು ನಿಮ್ಮ ಮನೆಯಾಗಿರ್ಬೇಕು, ತಂದು ಕೊಡು. ಇದು ಬಾಯಿ ಬಿಡ್ಲಕ್ಕತ್ತೀನಿ, ಹೆಂಗ್ ಮಾಡ್ಬೇಕು? ಎಲ್ಲ ಮಗನೆ ಕೊಡ್ಲಿಲ್ಲ ಅಂದ್ರೆ ಎಲ್ಲೇ ಕಳ ಮಾಡ್ಕೊಂಡ್ ಬಂದಿದ್ದಿ, ಎಲ್ಲೇ ಜಾವ ಬಂದಿಕಾಯಕ್ಕೆ ದಾಲೋಯಿಸ್ತು ಅಂತ ಯಪ್ಪ ಅಂದ. ಇದೇನ್ರಿ, ಸುಮ್ಮ ಅಲ್ಲೇ ಏಟನೇ ಬಂದಿತ್ತು, ಬಜಾರದ ಕಡೆಕಾದ್ರೆ ನಡೀತಿತ್ತು. ಸುಮ್ ಬರ್ತದೇನು ಅಂತ ಅನ್ಕೊಂತ ಹೋದಾಗ ಇಷ್ಟ ಆಯ್ತು. ಮತ್ತೆ ಹೆಂಗ್ ಮಾಡ್ಬೇಕು ಅಂದ ಸೀದಾ ಹೇಳಿದವ, ನಾಳೆ ತನ ಟೈಮ್ ಮಗನೆ, ನಾಳೆ ಸಂಜೆ ತನ ನಿನಗೆ ಇನ್ನೊಂದು ತಂದು ಕೊಡ್ಲಿಲ್ಲ ಅಂತಂದ್ರ ನಿನಗೆ ಫಾಶಿ ಶಿಕ್ಷೆ ಕೊಡ್ತೀನಿ ನೋಡು ಅಂದು ಬಿಟ್ಟ. ಬಿತ್ತಬೇಕಂದ್ರ ಅಂತವ ಹೆಂಗ್ ಮಾಡ್ಬೇಕು ಅನ್ಕೊಂತ ಬಂದ. ಇಲ್ಲಿ ಬಂದ, ಸೀದಾ ರವಿದಾಸನ ಮೇಲೆ ಬಂದ. ಬೇಕಂತ ಮತ್ತ ಇನ್ನೊಂದು ರೂಪಾಯಿ ಕೊಡ್ತಾನೆ, ಒಯ್ದು ಹಾಕಿ ಇನ್ನೊಂದು ತರ ಅಂತ ಬಂದೇವ. ಬಂದು ಹೊಂಟಿದ್ದ, ಈಗ ಮಾರಿ ಸಣ್ಣದಾಯ್ತು. ಯಾಕ್ರಿ ಪಂಡಿತ್ರೆ, ಮಾರಿ ಸಣ್ಣದಾಗ್ಯದಲ್ಲ ನಿಮ್ಮದಂತ. ಏನಿಲ್ಲಪ್ಪ, ಈಗ ಹಿಂಗ್ ಆಗ್ಯದ, ಮತ್ತೇನು ಇನ್ನೊಂದು ಸತ್ತು ಕೊಡುವ ಅಂತಂದ. ನೋಡ್ರಿ